ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿ ಆತನನ್ನೇ ಆರಾಧಿಸಿ ಆತನನ್ನೇ ದರ್ಶಿಸಿ ಆತನನ್ನೇ ಕೈ ಹಿಡಿದು ಆತನ ಪಾದವನ್ನು ಮುತ್ತಿಟ್ಟು ಆತನಿಗೋಸ್ಕರವಾಗಿ ಜೀವಿಸುವ ಸಕಲ ದೇವಜನರೇ, ಎಲ್ಲರಿಗೂ ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆ. ಉಸೇನ್ ಬೋಲ್ಟ್ ಎಂಬ ಈ ಅಥ್ಲೆಟಿಕ್ ಅನೇಕ ಗೋಲ್ಡ್ ಮೆಡಲ್ಗಳನ್ನು, ಬಹುಮಾನಗಳನ್ನು ಅವರ ದೇಶಕ್ಕೆ ಓಡುವ ನಿಮಿತ್ತವಾಗಿ ತಂದುಕೊಟ್ಟಿದ್ದಾರೆ. ಭಾರತಕ್ಕೆ ಹೆಮ್ಮೆ ತಂದುಕೊಟ್ಟಂತ ಉಷಾ ಎಂಬುದಾಗಿ ಕರೆಯುವಂತ ಆ ಸಹೋದರಿ ಅನೇಕ ಗೋಲ್ಡ್ ಮೆಡಲ್ಗಳನ್ನು ಭಾರತ ದೇಶಕ್ಕೆ ತೆಗೆದುಕೊಂಡಿದ್ದಾರೆ. ಇವರೆಲ್ಲರೂ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಅವರಿಗೆ ಕೊಟ್ಟಂತ ಸಮಯದಲ್ಲಿ ಅದಕ್ಕಿಂತ ಕಮ್ಮಿ ಸಮಯದಲ್ಲಿ ಓಡೋದಕ್ಕೆ ಪ್ರಯತ್ನ ಮಾಡುವರು. ಈ ಓಡುವ ಈ ಸಮಯದಲ್ಲಿ ಈ ಒಂದು ಟ್ರ್ಯಾಕ್ ಅಲ್ಲಿ ಅವರು ಶ್ರದ್ಧೆಯಿಂದ ಓಡಬೇಕು, ವೇಗದಿಂದ ಓಡಬೇಕು, ಬೀಳದೆ ಅವರನ್ನು ಬ್ಯಾಲೆನ್ಸ್ ಮಾಡಿ ಓಡಬೇಕು. ಯಾಕೆಂದ್ರೆ ಈ ಪ್ರಾರಂಭ ಗುರಿಯಿಂದ ತಲುಪುವ ಆ ಗುರಿಯವರೆಗೂ ಅವರು ಶ್ರದ್ಧೆಯಿಂದ ಓಡಿದ್ರೆ ಮಾತ್ರವೇ, ಎಲ್ಲೂ ಬೀಳದೆ ಓಡಿದ್ರೆ ಮಾತ್ರವೇ ಅವರಿಗಿಟ್ಟಿರುವಂತ ಗುರಿಯಲ್ಲಿಟ್ಟಿರುವಂತ ಆ ಪದಕ, ಆ ಬಿರುದುಗಳು ಅವರಿಗೆ ಸ್ವೀಕಾರ ಮಾಡೋದು. ಕ್ರೈಸ್ತ ಜೀವಿತವು ಹಾಗೆ ಒಂದು ಓಟ. ಇದರಲ್ಲಿ ನಾವೆಲ್ಲರೂ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನು ನಮಗಾಗಿಟ್ಟಿರುವಂತ ಬಹುಮಾನವನ್ನು ಸ್ವೀಕರಿಸುವುದಕ್ಕೆ ಓಡುವವರಾಗಿದ್ದೇವೆ. ಈ ಓಟದಲ್ಲಿ ನಾವು ಹೇಗೆ ಓಡಬೇಕು, ನಮ್ಮ ರೋಲ್ ಮಾಡೆಲ್ ಯಾರು, ನಮಗಿರುವಂತ ಬಿರುದುಗಳೇನು ಎಂಬುದೇ ಇವತ್ತಿನ ಧ್ಯಾನ ಚಿಂತೆ. ಈ ವಾಕ್ಯ ಧ್ಯಾನಕ್ಕೆ ನಿಮ್ಮನ್ನೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ಶ್ರದ್ಧೆಯಿಂದ, ಒಂದು ಮನಸ್ಸಿಂದ, ಪ್ರಾರ್ಥನೆಯಿಂದ ಈ ವಾಕ್ಯ ಧ್ಯಾನವನ್ನು ನಾವು ಮಾಡೋಣ. ಅದಕ್ಕಾಸ್ಪದವಾಗಿ ಒಂದು ವಾಕ್ಯವನ್ನು ನಿಮಗೋಸ್ಕರವಾಗಿ ಓದೋದಕ್ಕೆ ನಾನು ದೇವರ ಕೃಪೆಯಲ್ಲಿ ಆಶ್ರಯಿಸುತ್ತೇನೆ. ಹೆಬ್ರಾಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 4ನೇ ವಾಕ್ಯ. ನಮ್ಮ ನಂಬಿಕೆಯನ್ನು ಹುಟ್ಟಿಸುವಾತನೂ ಅದನ್ನು ಪೂರೈಸುವಾತನೂ ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯನ್ನಿಟ್ಟು ನಮ್ಮ ಮುಂದೆ ಇಟ್ಟಿರುವ ಓಟವನ್ನು ತಾಳ್ಮೆಯಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕಾಗಿ ಶಿಲುಬೆಯನ್ನು ಸಹಿಸಿಕೊಂಡನು, ಅವಮಾನವನ್ನು ಅಲಕ್ಷ್ಯ ಮಾಡಿ. ಇಬ್ರಾಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 4ನೇ ವಾಕ್ಯವನ್ನೇ ನಾನು ನಿಮ್ಮ ಮುಂದೆ ಓದಿದೆ. ಅಲ್ಲಿ ನಾವು ನೋಡ್ತಾ ಇರೋದು, ನಮ್ಮ ನಂಬಿಕೆಯನ್ನು ಹುಟ್ಟಿಸುವಾತನು ಅದನ್ನು ಪೂರೈಸುವಾತನು ಆಗಿರುವಂತ ಯೇಸು ಕ್ರಿಸ್ತನ ಮೇಲೆ ನಮ್ಮ ದೃಷ್ಟಿಯನ್ನಿಟ್ಟು ನಮ್ಮ ಮುಂದೆ ಇರುವಂತ ಓಟವನ್ನು ತಾಳ್ಮೆಯಿಂದ ಓಡೋಣ. ಅದರ ನಂತರ ಯೇಸು ಕ್ರಿಸ್ತನ ಉದಾಹರಣೆಯನ್ನು ಅಲ್ಲಿ ನೀಡುವುದನ್ನು ನಾವು ನೋಡ್ತೀವಿ. ಆತನ ಮುಂದೆ ಇಟ್ಟಿದ್ದಂತ ಆ ಗುರಿಗೋಸ್ಕರವಾಗಿ, ಆ ಸಂತೋಷಕ್ಕೋಸ್ಕರವಾಗಿ ಆತನು ತನ್ನ ಶಿಲುಬೆಯನ್ನು ಲೆಕ್ಕಿಸದೆ, ಅವಮಾನವನ್ನು ಅಲಕ್ಷ್ಯ ಮಾಡದೆ, ಅದನ್ನೆಲ್ಲವನ್ನು ಸಹಿಸಿ ಆ ಗುರಿಯನ್ನು ತಲುಪಿದ್ದಾರೆ. ನನ್ನನ್ನು ಕೇಳುವಂತ ಪ್ರಿಯ ದೇವ ಜನರೇ, ನಮ್ಮ ಪ್ರಾರಂಭವು ಚಿಕ್ಕದಾಗಿದ್ದರೂ ನಮ್ಮ ಅಂತ್ಯವು, ನಮ್ಮ ಕೊನೆಯು ಮಹಿಮೆಯಾಗಿರಬೇಕಾದರೆ ನಾವು ತಾಳ್ಮೆಯಿಂದ ನಮ್ಮ ಓಟವನ್ನು ಓಡುವವರಾಗಿರಬೇಕು. ನಮ್ಮ ಯಾತ್ರೆಯಲ್ಲಿ ನಾವು ಅನೇಕ ಬಹುಮಾನಗಳನ್ನು ದೇವರಿಂದ ಹೊಂದಬೇಕಾದರೆ ನಮಗೆ ತಾಳ್ಮೆ ಪ್ರಾಮುಖ್ಯವಾದದ್ದು. ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನಿಗಾಗಿ ನಾವು ಏನಾದ್ರೂ ಮಾಡಬೇಕೆಂಬ ಆಸೆ ನಮಗಿದ್ದರೆ ಅದಕ್ಕೆ ಮುಖ್ಯವಾಗಿ ತಾಳ್ಮೆ ಬೇಕಾಗಿದೆ. ಆವೇಶದಿಂದ, ಆಕ್ರೋಶದಿಂದ ಅನೇಕ ಕಾರ್ಯಗಳನ್ನು ಮಾಡಿ ಮುಗಿಸಬಹುದು ಎಂಬುದಾಗಿ ನಾವು ಅಂದ್ಕೊಂತೀವಿ. ಆದರೆ ಅದೆಲ್ಲವೂ ಒಂದೇ ಕ್ಷಣಗಳಲ್ಲಿ ಚೂರು ಚೂರು ಆಗಬಹುದು. ಆದರೆ ತಾಳ್ಮೆಯಿಂದ ನಾವು ಪ್ರಾರಂಭಿಸುವ ಎಲ್ಲ ಕಾರ್ಯಗಳು ಕೊನೆಯಲ್ಲಿ ಅದು ಮಹಿಮೇಕರವಾಗಿ, ಆಶೀರ್ವಾದಕರವಾಗಿ ದೇವರದನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ನಮಗೆ ತಾಳ್ಮೆ ಇದೆಯೋ? ನಮ್ಮ ನಂಬಿಕೆಯನ್ನು ಉಂಟು ಮಾಡುವ ಆತನು, ಅದನ್ನು ಪೂರ್ತೀಕರಿಸುವ ಆತನು ಆಗಿರುವಂತಹ ಕ್ರಿಸ್ತನ ಮೇಲೆ ನಮ್ಮ ಶ್ರದ್ಧೆ ಈ ದಿನಗಳಲ್ಲಿ ನಾವು ನೋಡೋಣ. ನಮ್ಮ ಕಣ್ಣುಗಳು ಆತನ ಮುಖವನ್ನು ನೋಡೋದಕ್ಕೆ ನಮ್ಮ ಕಣ್ಣುಗಳನ್ನು ನಾವು ತೆರೆದು ಆತನ ಕಡೆಗೆ ತಿರುಗೋಣ.
ನನ್ನನ್ನು ಕೇಳುವಂತಹ ಪ್ರಿಯ ದೇವಜನರೇ, ನಾವು ಅನೇಕ ಕಾರ್ಯಗಳಲ್ಲಿ ನೋಡುವವರಾಗಿದ್ದೇವೆ, ಅನೇಕ ಕಾರ್ಯಗಳಲ್ಲಿ ನಮ್ಮ ದೃಷ್ಟಿಯನ್ನು ಇಡುವವರಾಗಿದ್ದೇವೆ. ಅದನ್ನು ದೃಷ್ಟಿಸೋದು ಮಾತ್ರವಲ್ಲದೆ ಅದರಲ್ಲಿ ನಾವು ಆಶ್ರಯಿಸುವವರು ಆಗಿದ್ದೇವೆ. ನಮಗೆ ನೋಡುವಂತ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ನಾವು ಆಶ್ರಯಿಸುವವರಾಗಿದ್ದೇವೆ. ಯಾವತ್ತು ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ತೆಗೆದು ನೋಡಿ ಇದು ನಮಗಿದೆ, ಸಂತೋಷವಾಗಿರ್ತೀವಿ ಎನ್ನುವವರೇ. ಇವತ್ತು ನಾನು ಆರೋಗ್ಯವಾಗಿದ್ದೇನೆ, ಅದಕ್ಕೆ ನನ್ನ ಆರೋಗ್ಯದ ಮೇಲೆ ಆಶ್ರಯಿಸಿ ನಡೆಯೋಣ ಎಂಬ ಚಿಂತೆ ಉಳ್ಳವರು ನಾವು. ಅನೇಕ ಸಮಯದಲ್ಲಿ ನನಗಿರುವ ಕುಟುಂಬದ ಮೇಲೆ ನಾನು ಆಶ್ರಯಿಸಿ ನಡೆಯುತ್ತೇನೆ, ನನ್ನ ಮಕ್ಕಳಿಗೆ ಇಷ್ಟು ಸಂಬಳ ಬರ್ತಾ ಇದೆ, ಇಷ್ಟು ಸಂತೋಷವಾಗಿದ್ದೇವೆ, ಇದು ಸಾಕು ಎಂಬ ಆಶ್ರಯದಿಂದ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಇದೆಲ್ಲವನ್ನು ಮರೆತು ಈ ದಿನಗಳಲ್ಲಿ ನನ್ನನ್ನು ಕರೆದಾತನು, ನನ್ನನ್ನು ಇಲ್ಲಿವರೆಗೂ ನಡೆಸಿದಾತನು, ನನ್ನನ್ನು ಪಾಪದಿಂದ, ಮರಣದಿಂದ, ಶಾಪದಿಂದ ಬಿಡಿಸಿದಾತನು ಆದಂತ ಯೇಸು ಕ್ರಿಸ್ತನ ಮೇಲೆ ನನ್ನ ನಂಬಿಕೆಯನ್ನು ಇಡುವೆ. ನನ್ನ ಕಣ್ಣನ್ನು ಆ ಯೇಸು ಕ್ರಿಸ್ತನ ಮುಖಕ್ಕೆ ದೃಷ್ಟಿಸಿ ನೋಡುವೆ ಎಂಬ ಪ್ರಾರ್ಥನೆಯನ್ನು ನಾವು ಮಾಡೋಣ. ನನ್ನನ್ನು ಕೇಳುವಂತಹ ಪ್ರಿಯ ದೇವಜನರೇ, ನಿನ್ನ ಕಣ್ಗಳು ಯೇಸು ಸ್ವಾಮಿಯ ಮೇಲಿದ್ದರೆ, ನಿನ್ನ ಕಣ್ಗಳು ಯೇಸುವಿನನ್ನು ನೋಡೋದಾದರೆ, ನಿನ್ನ ಓಟವು ನೀನು ಚೆನ್ನಾಗಿ ಶ್ರದ್ಧೆಯಿಂದ ಒಂದೇ ಸ್ಪೀಡಲ್ಲಿ ಓಡಿ ಮುಗಿಸೋದಕ್ಕೆ ನಿನಗೆ ಕೃಪೆ ದೊರಕುತ್ತೆ. ನಿನ್ನ ಕಣ್ಣು ಯೇಸು ಕ್ರಿಸ್ತನಲ್ಲದೆ ಬೇರೆ ಕಡೆ ಇದ್ದರೆ ನೀನು ಬೇಗನೆ ಬಿದ್ದು ಹೋಗುವವಳಾಗಿರುವೆ, ಬೇಗನೆ ಬಿದ್ದು ಹೋಗುವವನಾಗಿರುವೆ. ನನ್ನನ್ನು ಕೇಳುವಂತಹ ಪ್ರಿಯ ದೇವಜನರೇ, ನಿನ್ನ ಕಣ್ಗಳು ಯೇಸು ಕ್ರಿಸ್ತನಲ್ಲದೆ ಬೇರೆ ಕಡೆ ಇದ್ದರೆ ನಿನ್ನ ಓಟದಲ್ಲಿ ನಿನಗೆ ಜಯವು ಸಿಗೋದು ಸಾಧ್ಯವೇ ಆಗೋದಿಲ್ಲ. ನಿನ್ನ ಕಣ್ಗಳು ಯೇಸು ಕ್ರಿಸ್ತನನ್ನು ಮಾತ್ರ ನೋಡಿ ನಿನಗಿಟ್ಟಿರುವಂತ ಓಟವನ್ನು ತಾಳ್ಮೆಯಿಂದ ಓಡೋದಾದರೆ ನಿನ್ನ ಯಾತ್ರೆಯಲ್ಲೋ, ನಿನ್ನ ಓಟದಲ್ಲಿ ಜಯ ನಿಶ್ಚಯ ಎಂಬುದು ನಾನು ಹೇಳೋದಕ್ಕೆ ಸಾಧ್ಯವಾಗುತ್ತೆ. ನನ್ನನ್ನು ಕೇಳುವಂತಹ ಪ್ರಿಯ ದೇವಜನರೇ, ನಿನ್ನ ಓಟವನ್ನು ಯೇಸು ಕ್ರಿಸ್ತನು ನೋಡುತ್ತಾ ಓಡು ಎಂಬುದೇ ನನ್ನ ಈ ದಿನದ ಚಿಂತನೆ. ನೀವು ಹೇಗೆ ಪ್ರಾರಂಭಿಸಿದ್ರಿ ಎಂಬುದಲ್ಲ ಮುಖ್ಯ, ಹೇಗೆ ಅದನ್ನು ಮುಕ್ತಾಯಗೊಳಿಸಿದ್ರಿ ಎಂಬುದೇ ಮುಖ್ಯ. ನಿನ್ನ ಪ್ರಾರಂಭವು ಚಿಕ್ಕದಾಗಿರಬಹುದು, ಯಾರು ಅದನ್ನು ಮಾನಿಸದೆ, ಅದನ್ನು ಯಾರು ಜ್ಞಾಪಿಸಿಕೊಳ್ಳದೆ, ಅದನ್ನು ಯಾರು ಚಿಂತಿಸದೆ ಹೋಗಿರಬಹುದು. ಆದರೆ ನಿನ್ನ ಅಂತ್ಯ ಹೇಗಿರುತ್ತೆ, ನಿನ್ನ ಮುಕ್ತಾಯ ಹೇಗಿರುತ್ತೆ, ನಿನ್ನ ಕೊನೆಯ ದಿನಗಳು ಹೇಗಿರುತ್ತೆ, ನಿನ್ನ ಸೇವೆಯ ಟ್ರಾನ್ಸಾಕ್ಷನ್ ಹೇಗಿರುತ್ತೆ, ನಿನ್ನ ಜೀವಿತದ ಕೊನೆಯ ದಿನಗಳು ಹೇಗಿರುತ್ತೆ ಎಂಬುದನ್ನು ನಾವು ಧ್ಯಾನಿಸಬೇಕು. ಯೇಸು ಕ್ರಿಸ್ತನನ್ನು ಶ್ರದ್ಧೆಯಿಂದ ನೋಡಿ ಓಡಿದವರ ಜೀವಿತವೆಲ್ಲವೂ ಆಶೀರ್ವಾದಕರವಾದದ್ದು. ಆತನ ಮುಖವನ್ನು ನೋಡಿದವರು ಯಾವತ್ತು ಲಜ್ಜೆಗೆ ಒಳಗಾಗಲಿಲ್ಲ ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತೆ. ಇವತ್ತು ಯೇಸು ಕ್ರಿಸ್ತನ ಮೇಲೆ ನನ್ನ ದೃಷ್ಟಿಯನ್ನು ನಾನು ಇಡೋದಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಇಲ್ಲಿ ಹೀಗೆ ಈ ವಾಕ್ಯದ ಆ ಲೇಖಕನು ಹೇಳ್ತಾ ಇದ್ದಾರೆ, ನಮ್ಮ ನಂಬಿಕೆಯ ಸೃಷ್ಟಿಕರ್ತನು, ನಮ್ಮ ನಂಬಿಕೆಯನ್ನು ಪೂರ್ತೀಕರಿಸುವ ಆತನು ಆದಂತ ಯೇಸು ಕ್ರಿಸ್ತನ ಮೇಲೆ ನಮ್ಮ ಶ್ರದ್ಧೆಯನ್ನು, ನಮ್ಮ ದೃಷ್ಟಿಯನ್ನು ಇಡೋಣ. ಹಾಗೆ ನಮ್ಮ ಮುಂದೆ ಇರುವಂತಹ ಓಟವನ್ನು ತಾಳ್ಮೆಯಿಂದ ಓಡೋಣ. ನಿನ್ನ ದೃಷ್ಟಿ ಯೇಸು ಕ್ರಿಸ್ತನ ಮೇಲಿರಬೇಕು, ನಿನ್ನ ಮನಸ್ಸು ತಾಳ್ಮೆಯಿಂದ ತುಂಬಿರಬೇಕು. ಆಗ ನೀನು ಓಡುವಾಗ ಆ ಓಟದಲ್ಲಿ ಜಯ ನಿನಗೆ ನಿಶ್ಚಯ. ನಿನ್ನ ಓಟದಲ್ಲಿ ನಿನ್ನ ಕಣ್ಗಳು ಯೇಸು ಕ್ರಿಸ್ತನನ್ನು ನೋಡುತ್ತಾ, ನಿನ್ನ ಮನಸ್ಸು ತಾಳ್ಮೆಯಿಂದ ದೇವರು ನನಗಿಟ್ಟಿರುವಂತಹ ಬಹುಮಾನವನ್ನು ಸ್ವೀಕರಿಸುವೆ ಎಂಬ ನಿಶ್ಚಯದಿಂದ ನೀವು ಓಡುವಾಗ ಆ ಬಹುಮಾನವು ನಿಶ್ಚಯವಾಗಿ ದೇವರು ಆ ಓಟದ ಜಯವನ್ನು ನಿನಗೆ ನೀಡುವ. ನನ್ನನ್ನು ಕೇಳುವಂತಹ ಪ್ರಿಯ ದೇವಜನರೇ, ನಮಗೆ ಇಟ್ಟಿರುವಂತಹ ಉದಾಹರಣೆ ಯೇಸು ಕ್ರಿಸ್ತನ ಸ್ಥಾನ. ಯೇಸು ಕ್ರಿಸ್ತನಲ್ಲದೆ ನಮಗೆ ಬೇರೆ ಉದಾಹರಣೆನೇ ಬೇಕಾಗಿಲ್ಲ. ಆತನ ಮುಂದಿಟ್ಟಿದ್ದಂತ ಸಂತೋಷವನ್ನು ಸ್ವೀಕರಿಸುವುದಕ್ಕಾಗಿ ಆತನು ಶಿಲುಬೆಯನ್ನು ಸಹಿಸಿಕೊಂಡ, ಅವಮಾನವನ್ನು ಅಲಕ್ಷ್ಯಪಡಿಸಿದ. ಶಿಲುಬೆಯನ್ನು ಸಹಿಸಿಕೊಂಡ ಎಂಬುದೇ ದೊಡ್ಡ ಸಂದೇಶ. ಯಾರಾದ್ರೂ ಕಷ್ಟವನ್ನು ಸಹಿಸಿ ಲೋಕದಲ್ಲಿ ಜೀವಿಸೋದಕ್ಕೆ ಪ್ರಯತ್ನ ಮಾಡುತ್ತಾರ? ಕಷ್ಟ ಬರುವಾಗ, ದುಃಖ ಬರುವಾಗ, ಪ್ರಯಾಸವಿರುವಾಗ ನಮ್ಮ ಮನಸ್ಸಲ್ಲಿ ಬರುವಂತ ಚಿಂತೆ, ಯಾಕೆ ನನಗೆ ಈ ಕಷ್ಟ, ನನಗೆ ಬರದೆ ಬೇರೆ ಯಾರಿಗೂ ಬರಬಾರದು, ನಾನು ಅನುಭವಿಸಿರೋದು ಯಾರು ಅನುಭವಿಸಬಾರದು, ಇದು ಇಲ್ಲೇ ತೀರಲಿ ಎಂಬ ಚಿಂತೆ ಉಳ್ಳವರಲ್ಲವೋ ನಾವು.
ಕಷ್ಟವು ಯಾಕೆ ದೇವರೇ, ಕಷ್ಟವು ಬರದೆ ನಾವು ಸಂತೋಷವಾಗಿರೋದಕ್ಕೆ ಸಾಧ್ಯಪಡಿಸು ಎಂಬ ಪ್ರಾರ್ಥನೆಯನ್ನು ಮಾಡುವವರಲ್ಲವೇ? ಆದರೆ ಇಲ್ಲಿ ನಮ್ಮ ಮುಂದೆ ನಮಗಿಟ್ಟಿರುವಂತ ರೋಲ್ ಮಾಡೆಲ್ ಆದಂತ ಯೇಸು ಕ್ರಿಸ್ತನು ಶಿಲುಬೆಯನ್ನು ಸಹಿಸಿಕೊಂಡು, ನನ್ನನ್ನು ಕೇಳುವಂತ ಪ್ರಿಯ ದೇವ ಜನರೇ, ಸಹಿಸುವ ತನ ನಮಗಿದೆಯೋ? ಸಹಿಸಿಕೊಳ್ಳುವಂತ ಆ ಮನೋಭಾವ ನಮಗಿದೆಯೋ? ಕ್ರಿಸ್ತನು ತನ್ನ ಮುಂದೆ ಇಟ್ಟಿದ್ದಂತ ಆ ಸಂತೋಷಕ್ಕಾಗಿ, ಅದೇನು ಸಂತೋಷ? ಈ ಲೋಕದಲ್ಲಿರುವಂತ ಸಕಲ ವಿಶ್ವಾಸಿಗಳು ಅವಿಶ್ವಾಸಿಗಳು ಎಲ್ಲರೂ ಯೇಸು ಕ್ರಿಸ್ತನ ನಾಮದಿಂದ ದೇವರನ್ನು ಅರಿತು ರಕ್ಷಣೆಗೊಳಗಾಗಿ ಅವರೆಲ್ಲರೂ ಪರಲೋಕಕ್ಕೆ ಬರಬೇಕಾದರೆ ಯೇಸು ಕ್ರಿಸ್ತನು ಆ ಶಿಲುಬೆಯಲ್ಲಿ ಮೂರಾಣಿಗಳ ಮೇಲೆ ತನ್ನ ಪ್ರಾಣವನ್ನು ಕೊಡಬೇಕು. ಇದು ಯೇಸು ಕ್ರಿಸ್ತನ ಮುಂದಿಟ್ಟಿದ್ದಂತ ಒಂದು ಸಂತೋಷ. ಆ ಸಂತೋಷಕ್ಕೆ ಮಾರ್ಗವೇ ಶಿಲುಬೆ. ಈ ಒಂದು ವಿಷಯವನ್ನು ಯೇಸು ಸ್ವಾಮಿ ಹೇಗಾದ್ರೂ ಎಸ್ಕೇಪ್ ಆಗಿ ಮಾಡಬಹುದಾಗಿತ್ತು. ಆದರೆ ಯೇಸು ಕ್ರಿಸ್ತನು ಶಿಲುಬೆಯನ್ನು ಸಹಿಸಿಕೊಂಡ. ಯೇಸು ಕ್ರಿಸ್ತನು ಶಿಲುಬೆಯನ್ನು ಸಹಿಸಿಕೊಂಡ. ನಿನ್ನ ಜೀವಿತದಲ್ಲಿ ಕಷ್ಟವನ್ನು ಸಹಿಸಿಕೊಳ್ಳುವವರಾಗಿದ್ದೇವೆ. ಒಂದು ಓಟಗಾರನು ಓಟವನ್ನು ಓಡೋದಕ್ಕೆ, ಆತನು ಒಂದು ಒಲಿಂಪಿಕ್ಸ್ ಅಲ್ಲೂ ಗೋಲ್ಡ್ ಮೆಡಲ್ ಹೊಂದೋದಕ್ಕೆ ಆತನು ಎಷ್ಟು ಕಷ್ಟಗಳನ್ನು ಸಹಿಸಿಕೊಂಡಿರುತ್ತಾನೆ, ಎಷ್ಟು ಅವಮಾನಗಳನ್ನು ಸಹಿಸಿಕೊಂಡಿರ್ತಾನೆ, ಎಷ್ಟು ದಿನಗಳಲ್ಲಿ ಮಲಗದೆ ನಿದ್ರೆ ಬರದೆ ರಾತ್ರಿಗಳಲ್ಲಿ ಚಿಂತಿಸಿ ನನಗೆ ಈ ಬಹುಮಾನ ಸಿಗುತ್ತಾ, ಈ ಬಿರುದು ಸಿಗುತ್ತಾ, ಈ ಓಟದಲ್ಲಿ ನನಗೆ ಗೋಲ್ಡ್ ಮೆಡಲ್ ಸಿಗುತ್ತಾ ಎಂಬ ಚಿಂತೆಯಿಂದ ಆತನು ಎಷ್ಟು ಪ್ರಯತ್ನ ಪಟ್ಟು ಕಷ್ಟಪಟ್ಟು ಓಡುತ್ತಾ ಒಂದು ದಿನ ಈ ಗುರಿಯನ್ನು ತಲುಪುತ್ತಾರೆ. ಕ್ರೈಸ್ತ ಜೀವಿತದಲ್ಲೂ ನಾವು ಕಷ್ಟಗಳನ್ನು ಸಹಿಸುವವರಾಗಿದ್ದೇವೆ. ಕಷ್ಟಗಳು ಬರುವಾಗ ಯಾಕೆ ದೇವರೇ ಎಂಬ ಪ್ರಶ್ನೆ ಇಲ್ಲದೆ ಇದಕ್ಕೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಎಂಬುವವರಾಗಿದ್ದೇವೆ. ಈ ಸಹಿಸುವ ಮನೋಭಾವ ನಮಗೆ ನಾನು ಕೇಳುವಂತಹ ಪ್ರಿಯ ದೇವತೆ, ಯೇಸು ಕ್ರಿಸ್ತನು ಶಿಲುಬೆಯಲ್ಲಿದ್ದಾಗ ಆತನು ನಿಂದಿಸಿದ, ಆತನ ಅವಮಾನಪಡಿಸಿದ, ಅದನ್ನೆಲ್ಲವನ್ನು ಮರೆತು ಅದನ್ನೆಲ್ಲ ಯಾವುದಕ್ಕೂ ಶ್ರದ್ಧೆ ಕೊಡದೆ ದೇವರ ಕಡೆಗೆ ನೋಡಿ ದೇವರನ್ನು ಪ್ರಾರ್ಥಿಸಿ ತನ್ನ ಪ್ರಾಣವನ್ನು ಶಿಲುಬೆಯನ್ನು ಸಹಿಸಿದ. ಶಿಲುಬೆಯನ್ನು ಸಹಿಸುವವರಾಗಿ ಕಷ್ಟಗಳನ್ನು ಅನುಭವಿಸಿ ಅದರಿಂದ ಜಯಶಾಲಿಗಳಾಗಿ ಬರೋದಕ್ಕೆ ದೇವರನ್ನು ಸಹಾಯ ಮಾಡಿ. ನಮ್ಮ ಮುಂದೆ ಇಟ್ಟಿರುವಂತಹ ಓಟವನ್ನು ತಾಳ್ಮೆಯಿಂದ ಓಡೋಣ. ಒಂದೇ ದೃಷ್ಟಿ ಉಳ್ಳವರಾಗಿ ಒಂದು ಕಡೆ ನಮ್ಮ ದೃಷ್ಟಿಯನ್ನು ಕೇಂದ್ರ ಬಿಂದಿಸಿ ನಾವು ನಮ್ಮ ಯಾತ್ರೆಯನ್ನು ಓಡೋಣ. ನಮ್ಮ ಯಾತ್ರೆಯಲ್ಲಿ ದೇವರು ನಮ್ಮ ಮುಂದೆ ಹೋಗಿ ಆತನ್ನೇ ನಾವು ಶ್ರದ್ಧೆಯಿಂದ ನೋಡೋದಕ್ಕೆ ದೇವರನ್ನು ಸಹಾಯ ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾದ ನಮ್ಮ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ನಮ್ಮ ಮುಂದೆ ಇಟ್ಟುವಂತ ಓಟವನ್ನು ತಾಳ್ಮೆಯಿಂದ ಓಡೋದಕ್ಕೆ ಸಹಾಯ ಮಾಡಿ. ನಮ್ಮಲ್ಲಿ ಎಲ್ಲವನ್ನು ಪೂರ್ತಿಗರಿಸುವಂತ ದೇವರೇ, ನೀನು ಕೊಟ್ಟಂತ ವಾಗ್ದಾನಗಳೆಲ್ಲ ನಮ್ಮ ಜೀವಿತದಲ್ಲಿ ನೆರವೇರಲಿ. ನನ್ನನ್ನು ಕೇಳುವಂತ ಸಕಲ ದೇವಜನರ ಜೀವಿತವನ್ನು ನೀವೇ ಆಶೀರ್ವದಿಸಿ ಕೃಪೆಯಿಂದ ತುಂಬಿಸಿ. ನಿಮ್ಮ ನಾಮವು ಮಾತ್ರ ಮಹಿಮೆ ಪ್ರಾರ್ಥನೆ ಕೇಳಿದಕ್ಕಾಗಿ ಯೇಸುವಿನ ನಾಮದಲ್ಲಿ ಆಮೆನ್. ಗಾಡ್ ಬ್ಲೆಸ್ ಯು.